ಅದು ಒಬ್ಬೊಬ್ರು ವಿದ್ಯಾವಂತ ಏನು ಅದಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಬರ್ತಾರೆ, ಕೆಲವಷ್ಟು ಜನ ಅವ್ರ ಜ್ಞಾನದಲ್ಲಿ ಬರ್ತಾರೆ, ಕೆಲವಷ್ಟು ಜನ ಅವರು ಮಾಡ್ತಕ್ಕಂಥ ರೀಲ್ಸ್ ಗಳಲ್ಲಿ ಬರ್ತಾರೆ, ಕೆಲವಷ್ಟು ಜನ ಅವರ ತುಂಟತನದಲ್ಲಿ ಬರ್ತಾರೆ, ಕೆಲವಷ್ಟು ಜನ ಅವ್ರ ರಾಕ್ಷಸಿ ಕೃತ್ಯದಲ್ಲಿ ಬರ್ತಾರೆ, ಕೆಲವಷ್ಟು ಜನ ಯಾರನ್ನಾರು ಹಿಡ್ಕೊಂಡು ಕ್ಯಾಚ್ ಹಾಕೋಬೇಕು, ಜೀವನ ಮಾಡ್ಬೇಕು ಅಂತ ಬರ್ತಾರೆ, ಕೆಲವಷ್ಟು ಜನ ಯಾರಾದ್ರೂ ನಾವ್ ಹೆಂಗೋ ಯಾರನ್ನಾರು ಹಿಡ್ಕೊಂಡು ಅವ್ರನ್ನ ತಲೆ ಹೊಡೆದು 420 ಮಾಡ್ಕೊಂಡ್ಬಿಡ್ಬೇಕು ಅಂತ ಎಲ್ಲಾ ತರವಾದಂತಹ ಸ್ಟ್ರೀಮ್ ಲೈನ್ ಅಲ್ಲಿ ಎಲ್ಲ ಹುಡುಕೊಂಡು ಯಾರನ್ನ ಹುಡುಕಬೇಕು ಅಂತ ಹೇಳಿ ಬೆಳಿಗ್ಗೆಯಿಂದ ಸಾಯಂಕಾಲ ಉದ್ಯೋಗದಲ್ಲಿ ನನ್ನ ಲೆಕ್ಕ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತಾ ಇದೆ. ಇಲ್ಲ ಒಂದು 420ಗಳು ಸಿಗ್ತಾ ಇದೆ, ಒಂದು ಕೊಲೆಗಾರರಿಗೆ ಸಿಗ್ತಾ ಇದೆ, ಒಂದು ರೌಡಿಗಳಿಗೆ ಸಿಗ್ತಾ ಇದೆ, ಸಮಾಜಘಾತಕ ಶಕ್ತಿಗಳಿಗಂತೂ ಅವ್ರ ಕೈಗೆ ಸಿಗಾಕೊಂಡಿದೆ. ಯಾರಿಗಾದ್ರೂ ಮಾನಹಾನಿ ಮಾಡ್ಬೇಕು ಅಂತಂದ್ರೆ ಅವ್ರ ಕೈಗೆ ಈ ಮನೆಯಾಳರ ಕೈಗೆ ಸಿಗಾಕೊಂಡಿದೆ. ಹೀಗೆ ಜೀವನವನ್ನ ನಾವೇನು ಅಂದ್ರೆ ಎಲ್ಲ ನಾವೇನೆ ಬೀದಿಗೆ ತಂದು ಇಟ್ಕೊಂಡ್ಬಿಡ್ತಾ ಇದೀವಿ. ಯಾವುದೋ ತರವಾದಂತ ಪ್ರೈವೇಸಿ ಅಂತ ಅನ್ನೋದಕ್ಕೆ ನಾವುಗಳು ಎಲ್ಲೋ ಒಂದ್ ಕಡೆ ಸಿಕ್ಕಾಪಟ್ಟೆ ಕಳ್ಕೊಬಿಡ್ತಾ ಇದೀವಿ. ನನ್ನ ಲೆಕ್ಕದಲ್ಲಿ ಈ ಒಂದು ಪ್ರೈವೇಸಿಗೆ ಯಾವಾಗ ಧಕ್ಕೆ ಏಟ್ ಬೀಳ್ತಾ ಇದೆಯೋ ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಯಾವುದೇ ಈ ಮಟ್ಟಕ್ಕೆ ಸುಲಭವಾಗಿ ಸಿಕ್ಕಿದಾಗ, ಯಾವ್ದೋ ಒಂದ್ ಕಾಲದಲ್ಲಿ ನೋಡಿ ಫೋನ್ ಇದ್ದಾಗ ಇನ್ಕಮಿಂಗ್ ಔಟ್ ಗೋಯಿಂಗ್ ಚಾರ್ಜ್ ಮಾಡಿದಾಗ ಎಷ್ಟು ಬಳಕೆನ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ರು. ಇದಕ್ಕೂ ಯಾವ್ದಾದ್ರು ಒಂದಷ್ಟು ನನ್ನ ಲೆಕ್ಕದಲ್ಲಿ ಇದಕ್ಕೇನಾದ್ರೂ ಒಂದು ಕಡಿವಾಣ ತರಬೇಕು, ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ಬಿಡ್ತದೆ. ಆಮೇಲೆ ಇದು ತಗಲಾಕೊಡ್ತದೆ ಅಂತ ಅಂದ್ರೆ ಇದು ನೀವು ಮಕ್ಕಳುಗಳಿಗೆ ನೀವು ವಾಪಸ್ ಮೊಬೈಲ್ ಕಿತ್ಕೊಬಿಟ್ರೆ ಮನೆ ಬಿಟ್ಟು ಹೊಡೋಗ್ಬಿಡ್ತಾರೆ. ಎಷ್ಟು ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ಗೆ ಅವ್ರು ಫೋನ್ ಕಿತ್ತು ಇಟ್ಕೊಬಿಟ್ವಿ, ನಾವು ಮನೆ ಬಿಟ್ಟು ಹೊಡೋಗ್ಬಿಟ್ಟಿದ್ದಾನೆ ಸರ್ ಅಂತಾನೆ ಮಿಸ್ಸಿಂಗ್ ಕೇಸಲ್ಲಿ ಬರ್ಕೊಂಡ್ಬಿಡ್ತಾರೆ. ಆ ಕಾರಣಕ್ಕೆ ಇವಾಗ ತಂದೆ ತಾಯಿದ್ರು ಸಹ ತಗಲಾಕೊಂಡ್ಬಿಟ್ಟಿದ್ದಾರೆ. ಸ್ಕೂಲ್ಗಳಲ್ಲೂ ಸಹ ಅದೇ ತರ ಆಗಿದೆ. ಸ್ಕೂಲ್ಗಳಲ್ಲಿ ಅವ್ರು ಯಾರೋ ತರ್ತಾರೆ, ನಮ್ಗೆ ಕೊಡಲ್ಲ, ನಮ್ಮ ಅಪ್ಪ ಅಮ್ಮ ಸ್ಕೂಲ್ಗಳಿಗೆ ಹೋಗಲ್ಲ, ಮೆಂಟಲಿ ಅವರು ಇಂಬ್ಯಾಲೆನ್ಸ್ ಆಗ್ಬಿಡ್ತಾ ಇದ್ದಾರೆ, ಅವ್ರ ಹತ್ರ ಫೋನ್ ಇದೆ, ನಮ್ಮ ಅಪ್ಪ ಅಮ್ಮ ಕೊಡ್ತಾ ಇಲ್ಲ ಅಂತ ಹೇಳಿ ಅಂತ ಡಿಪ್ರೆಷನ್ಗೆ ಹೋಗ್ಬಿಡ್ತಾ ಮಕ್ಕಳು. ಉಮೇಶ್ ಸರ್, ನಾನು ಬರ್ತೀನಿ. ನಿಮ್ ವಾಯ್ಸ್ ಸ್ವಲ್ಪ ನಮಗೆ ಡಿಸ್ಟರ್ಬ್ ಅನಿಸ್ತಾ ಇದೆ, ವಾಯ್ಸ್ ವೇರಿ ಆಗ್ತಾ ಇದೆ. ಬರ್ತೀನಿ. ಸೇಮ್ ಪ್ರಶ್ನೆ ನಿಮಗೆ ಪಾಸ್ ಮಾಡಿದ್ರೆ ಲೋಹಿತ್ ಅವರೇ. ಎಸ್, ಅಂದ್ರೆ ಇತ್ತೀಚೆಗೆ ಪುರುಷರ ಆಯೋಗ ಅಂತೆಲ್ಲ ಬಂದಾಗ ನಗಾಡುವ ಪರಿಸ್ಥಿತಿಗೆ ಬಂದಿದೆ. ಉಮೇಶ್ ಸರ್ಗೆ ಆ ಪ್ರಶ್ನೆ ಕೇಳಿದ್ರೆ ನನ್ಗೆ ಖುಷಿ ಆಯ್ತು. ಮೇಡಮ್, ನೀವು ಹೆಣ್ಣು ಮಕ್ಕಳ ಪರವಾಗಿ ಅಡ್ವಾಂಟೇಜ್ ತಗೊಂತೀರ ಅಂತ ಪ್ರಶ್ನೆ ಕೇಳ್ತೀರ ಅಂತ ಖುಷಿ ಆಯ್ತು. ದಿಸ್ ಇಸ್ ಅ ಫ್ಯಾಕ್ಟ್. ಅಂದ್ರೆ ನೋಡಿ, ಮನೋಶಾಸ್ತ್ರ ಅವರು ಇದ್ದಾರೆ. ನಾನು ಹೇಳುವಂಥದ್ದು, ಈಗ ಬರೀ 18 ವರ್ಷ 20 ವರ್ಷ 25 ವರ್ಷದ ಮಕ್ಕಳು ಮಾತ್ರ ಅಲ್ಲ, 50 ವರ್ಷ 55 ವರ್ಷದ ಹೆಣ್ಣುಮಕ್ಕಳು ಕೂಡ ನನ್ನನ್ನು ನೋಡ್ತಿದ್ದಾರೆ, ಜನ ಇದರಲ್ಲಿ ಗುರುತಿಸ್ತಾರೆ ಅಂದರೆ ಅವರು ಕೂಡ ನೃತ್ಯವನ್ನು ಮಾಡುವಂಥದ್ದು, ಡ್ಯಾನ್ಸ್ ಮಾಡುವಂಥದ್ದು, ಬೇರೆ ರೀತಿ ಬಟ್ಟೆ ಹಾಕೊಳ್ಳುವಂಥದ್ದು. ಅಂದರೆ ಇದು ಮಾನಸಿಕವಾಗಿ ಅವರ ಮನಸ್ಸಲ್ಲಿ ಇದು ಸೋಷಿಯಲ್ ಮೀಡಿಯಾ ತಪ್ಪಲ್ಲ, ಇದು ಜನ ನನ್ನ ನೋಡಬೇಕು ಅನ್ನೋ ಒಂದು ಅವ್ರ ಮನಸ್ಸಲ್ಲೇ ಇರುತ್ತೆ. ಇದನ್ನು ಈಸಿಯಾಗಿ ಯಾವಾಗ ರೀಚ್ ಆಗ್ತಾರೋ ಜನ, ಅಂದರೆ ಅವ್ರನ್ನ ನೋಡಿ ಅದ್ರ ಬಗ್ಗೆ ಕಾಮೆಂಟ್ ಹೇಳೋದು ಅಥವಾ ಲೈಕ್ ಹೇಳೋವಂಥದ್ದು, ಯಾರೋ ಒಬ್ರು ಕಾಮೆಂಟ್ ಕೊಡ್ತಾರೆ, ಯಾರೋ ಒಬ್ರು ಲೈಕ್ ಮಾಡ್ತಾರೆ, ಎಲ್ಲರೂ ಲೈಕ್ ಮಾಡ್ತಾರೆ, ಬಟ್ ಅವರು ಯಾವ ಮನಸ್ಥಿತಿಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಇವಾಗ ಯಾರೋ ಒಬ್ಬ ವ್ಯಕ್ತಿಯನ್ನ ಬಂದಿದಾಗೆಲ್ಲ ನೋಡ್ತಿರ್ತೀವಿ ನಾವು, ಆದ್ರೆ ಅವನು ನೋಡಿದಾಗ ನಾವು ನಗ್ತಾ ಇರ್ತೀವಿ, ಬಟ್ ಅವ್ನು ಅನ್ಕೊಂತಾನೆ ನಾನು ಹೀರೋ ಆಗ್ತಾ ಇದ್ದೀನಿ, ನನಗೆ ಅದಕ್ಕೆ ಇವರೆಲ್ಲ ನನ್ನ ಲೈಕ್ ಮಾಡ್ತಾರೆ ಅಂತ. ಸೊ ಈ ರೀತಿಯಾಗಿ ಮನಸ್ಥಿತಿಯನ್ನು ಇಟ್ಕೊಂಡಾಗ ನೀವು ಎಂಥ ಸೋಷಿಯಲ್ ಮೀಡಿಯಾ ಬಂದರೂ ಕೂಡ, ಎಂಥ ಕಾನೂನು ಕಡಿವಾಣ ಹಾಕಿದ್ರು ಕೂಡ ಎಲ್ಲರೂ ಕೂಡ ಆಚೆ ಬಂದ್ಬಿಡ್ತಾರೆ. ಆದರೆ ನಾವು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಕಾಲದಲ್ಲಿ ರವಿ ಬೆಳಗೆರೆ ಅವರು ಒಂದು ಮಾತಾಡ್ತಿದ್ರು, ಅಂದರೆ ಕ್ರೈಮ್ ಡೈರಿ ಅಂತ ಬರ್ತಿತ್ತು. ಎಷ್ಟೋ ಜನ ಹುಡುಗರುಗಳು ಅಥವಾ ತಂದೆ ತಾಯಿ ಪೋಷಕರು ಅದ್ರ ಬಂದರೆ ಸಾಕು ನಾವು ಎಲ್ಲ ಓಡಿಸ್ತಿದ್ವಿ, ಏನೇನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಯಾವುದೋ ಸ್ಟೋರಿ ಏನೋ ನಾವೇನೋ ಸಿಗಾಕೊಂಡ್ಬಿಡ್ತೀವ, ನಾವಲ್ಲಿ ಕುಂತಿರ್ತೀವ, ಈ ರೀತಿಯಾದ ಮನೋಭಾವ, ಭಯ ಆ ಸ್ಟೋರಿಗಳನ್ನ ನೋಡಿದಾಗ. ಈಗ ಈ ರೀತಿಯಾದ ನಾವು ವಿಡಿಯೋಗಳನ್ನೆಲ್ಲ ಬಂದಾಗ ಅಥವಾ ಮಾಧ್ಯಮದಲ್ಲಿ ಈ ಥರ ಎಲ್ಲ ಪ್ರಸಾರ ಮಾಡಿದಾಗ ಮಕ್ಕಳುಗಳು ಸತ್ತೋಗಿದ್ದಾರೆ ಅಥವಾ ಹೆಣ್ಮಗಳು ಯಾರೋ ಒಬ್ಳು ಅರೆಸ್ಟ್ ಆಗೋಗಿದ್ದಾರೆ, ಜ್ಯೋತಿಷಿಯವರು ಹಿಂಗ. ಸೊ ಆ ಆಕ್ಷನ್ಸ್ಗಳು ಕಮ್ಮಿ ಆಗ್ತಾ ಹೋಗ್ತವೆ ಪ್ರಚಾರದಲ್ಲಿ. ನಾಳೆ ದಿನ ನಮ್ಮ ಮಕ್ಳು ಏನಾಗ್ಬಿಡ್ತಾರಪ್ಪ, ನಾಳೆ ದಿನ ನಾನು ಯಾರೋ ಈ ಥರ ರೀತಿ ಮಾತಾಡ್ತಿರ್ತೀನಿ, ಇದೆಲ್ಲಿ ಬಂದ್ಬಿಡುತ್ತಪ್ಪ ಅನ್ನೋ ರೀತಿಯಾಗಿ ಎಲ್ಲೋ ಒಂದು ಬಂದು ಅಲ್ಲಲ್ಲೇ ಕಮ್ಮಿ ಆದರೆ ಒಳ್ಳೆಯದು. ಅಥವಾ ದಯಮಾಡಿ ಈ ಏನಂತ ಹೇಳ್ತೀವಿ, ನಾನು ಕಾನೂನಲ್ಲಿ ಲಾಯರ್ ಆಗಿರೋದನ್ನ ಹೇಳ್ತೀನಿ, ಈ ಪರಪ್ ನಗರ ಇದೆಯಲ್ಲ, ಈ ಪರಪ್ ನಗರ ಪಕ್ಕದಲ್ಲಿ ಇನ್ನೊಂದು ಕ್ಯಾಬಿನ್ ಕಟ್ಬಿಡಿ, ಸೋಷಿಯಲ್ ಮೀಡಿಯಾ ಸೆಲ್ ಅಂತ ಮಾಡ್ಬಿಡಿ. ಡೈಲಿ ನಿಮಗೆ ಸಾವಿರಾರು ಜನ ಅರೆಸ್ಟ್ ಮಾಡ್ಬಿಡ್ಬೋದು, ಸೋಷಿಯಲ್ ಮೀಡಿಯಾ ಪೊಲೀಸ್ ಅಂತ ಮಾಡ್ಬಿಡಿ. ಸೊ ಅಲ್ಲ, ಸುಮ್ಮನೆ ಒಂದು ಪಾಲಿಸಿ ತಂದಾಗ ಹೌದು, ಇವಾಗ ಹಾಗೆ ಆಗ್ತಾ ಇರುವಂತದ್ದು. ಸೊ ಯು ಕೆನಾಟ್ ಮಿಕ್ಸ್. ಸೈಬರ್ ಮಿನಿಸ್ಟರ್ ಅನ್ನೋದು ಅತ್ಯಗತ್ಯವಾಗಿ ಬೇಕಾಗಿದೆ, ಖಂಡಿತ ಬೇಕು. ಬಟ್ ಇದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ಸರ್ಕಾರವೇ ಬಿಟ್ಟಿದ್ದಾರೆ ಇವನ್ನೆಲ್ಲ ಮಾಡ್ಕೊ ನೀನು ಅಂತ. ಸರ್ಕಾರಕ್ಕೆ ಎಷ್ಟೋ ದುಡ್ಡು ಹೋಗ್ತವೆ, ಕಾಂಗ್ರೆಸ್ ಆಗಿರೋದು, ಬಿಜೆಪಿ ಆಗಿರೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದು. ಇವತ್ತು 50,000ಕ್ಕಿಂತ ಹೆಚ್ಚು ಜೂಜು ಆಟದ ಆಪ್ಗಳಿದಾವೆ ಮೇಡಮ್. ಯಾಕೆ ಸರ್ಕಾರ ಇದನ್ನ ಬಿಡ್ತಾ ಇಲ್ಲ, ಕಟ್ಟೆಲ್ ಆಗ್ತಾ ಇಲ್ಲ? ಜೂಜಾಟ, ಹಣ ಕಳ್ಕೊಂತ ಇದಾರೆ, ಮರ್ಡರ್ಗಳಾಗ್ತಾ ಇದಾವೆ, ಸಂಸಾರ ಹಾಳು ಮಾಡ್ತಾ ಇದಾರೆ. ಇದಿಷ್ಟೇ ಅಲ್ಲ, ದೇಶದ ಭದ್ರತೆ ಅಂತ ಬಂದಾಗ ಟೆರರಿಸ್ಟ್ ಗಳಿಗೂ ಆನ್ಲೈನ್ ಅಲ್ಲಿ ಕ್ಲಾಸ್ ಆಗ್ತಾ ಇದೆ ಅಂತ ಒಂದೇ ಒಂದು ಕ್ಷಣದಲ್ಲಿ ಹೇಳಿ ಮುಗಿಸ್ಬಿಡ್ತೀನಿ ನೋಡಿ. ಸೋಷಿಯಲ್ ಮೊಬೈಲ್ಗಳಲ್ಲಿ ಸ್ಟೇಟಸ್ನ ಹಾಕೊಂಡು ನೀ ನನಗೆ ಅವಮಾನ ಮಾಡಿ ಅಂತ ರೌಡಿಗಳು ಇವತ್ತು ಡೈಲಿ ಬೆಳಗ್ಗೆ ಕಿತ್ತಾಡ್ತಿದ್ದಾರೆ.
ಕಿಚ್ಚಾಡ್ತಾರೆ, ನನಗೆ ಅವಮಾನ ಮಾಡಿದೆ ಅಂತ ಹೇಳ್ತಾರೆ. ಬಿಕಾಸ್ ಆ ಮೆಂಟಾಲಿಟಿ ಲೋ ಮೆಂಟಾಲಿಟಿ ಪ್ರವೋಕ್ ಮಾಡುವಂತ ಸನ್ನಿವೇಶಗಳು ಬರ್ತಾ ಇದಾವೆ. ಸೊ ಹಾಗಾಗಿ ಭಾರಿ ಕಷ್ಟ ಇದೆ ಮೇಡಮ್. ಇದನ್ನ ನಾವು ಮಾತಾಡ್ಬೋದು, ಹೇಳ್ಬೋದು, ಬಟ್ ಇದು ಯಾವಾಗ ಸರಿಯಾಗುತ್ತೋ ಅದನ್ನ ಸರಿ ಮಾಡುವಂತ ಅನುಕೂಲತೆ ಯಾವಾಗ ಬರುತ್ತೋ ಒಂದು ಕಾದು ನೋಡ್ಬೇಕಾಗುತ್ತೆ. ಇಲ್ಲ ಆಗುತ್ತೆ ಸರ್. ಏನು ಮಾಡ್ಬೋದು ಅಂದರೆ, ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಸಣ್ಣ LKG ಮಕ್ಕಳಿಂದ LKG ಮಕ್ಕಳಿಗೆ UKG ಮಕ್ಕಳಿಗೆ ಇಲ್ಲ, ಇಲ್ಲ madam, ಡೈರಿಯಲ್ಲಿ ಬರೆಯೋದ್ ಬಿಟ್ಟು ಫೋನ್ ಅಲ್ಲಿ ಬರ್ದ್ ಕಳಿಸ್ತಾ ಇದಾರೆ. ನಾಳೆ ಈ ಕಲರ್ ಡ್ರೆಸ್ ತನ್ನಿ, ನಾಳೆ ಈ ಲಂಚ್ ಹಾಕೋಬೇಕು ಅಂತ, ಲಂಚ್ ತರಬೇಕು ಅನ್ನೋ ಕಾರಣಕ್ಕೆ ಆನ್ಲೈನ್ ಕ್ಲಾಸ್ಗಳು ಅಂತ ಶುರುವಾದಾಗ ಸ್ಕೂಲಲ್ಲಿ ಏನ್ ಚೇಂಜ್ ಮಾಡೋಣ? ಇದೆ ದಾರಿ ಇದೆ, ಇಲ್ಲ ಅಂತಲ್ಲ. ವಿನಾಶಕಾಲೇ ವಿಪರೀತ ಬುದ್ಧಿಯನ್ನು ಆಗಿ ಈಗ ಈ ರೀತಿ ಬಂದ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾ. ಏನ್ ಮಾಡ್ಬೋದು? ಈ ಮಕ್ಕಳಿಂದನೇ ನಾವು ಅವ್ರ ಮನಸ್ಸನ್ನ ಒಂದು ಒಳ್ಳೆ ಕಡೆಗೆ ತಗೊಂಡೋಗೋದಕ್ಕೆ, ಮೈಂಡ್ ಸ್ಟ್ರಾಂಗ್ ಮಾಡೋದಕ್ಕೆ ಒಂದು ನೈತಿಕವಾಗಿರ್ತಕ್ಕಂಥ ಶಿಕ್ಷಣ ಇರ್ಬೋದು, ಆಟಗಳು ಇರ್ಬೋದು, ಒಂದು ಧಾರ್ಮಿಕ, ಒಂದು ಭಗವದ್ಗೀತೆ ಇರ್ಬೋದು, ಈ ತರ ಒಳ್ಳೊಳ್ಳೆ ಒಳ್ಳೆ ಲಾಸ್ಟ್ ಕಾಮೆಂಟ್ ಬಂದೆ ಸರ್. ಡಾಕ್ಟರ್, ಲಾಸ್ಟ್ ಕಾಮೆಂಟ್ ಈ ವಿಚಾರದಲ್ಲಿ ನಿಮ್ದು? ಸೋಷಿಯಲ್ ಮೀಡಿಯಾದಲ್ಲಿ ಕಾಣೋದೆಲ್ಲ ಸತ್ಯ ಅಲ್ಲ. ಸಮಸ್ಯೆ ಆದ್ಮೇಲೆ ಶುರುವಾಗಿರೋದನ್ನು ನಾನ್ ಜನಗಳು ಕೇಳೋದು, ಇನ್ಫ್ಲುಯೆನ್ಸರ್ಸ್, ಅದನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿ ಜನಕ್ಕೆ. ಈಗ ಕೊಲೆ ಮಾಡಿದವನು ಎಲ್ಲಿ ಹೋದ, ಆ ತರದೆಲ್ಲ ತೋರ್ಸೋದನ್ನ ಜನಕ್ಕೆ ಅರಿವು ಮೂಡಿಸೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೋಷಿಯಲ್ ಮೀಡಿಯಾ ಇಸ್ ಗುಡ್, ಯೂಸ್ ಇಟ್ ಇನ್ ದ ರೈಟ್ ವೇ. ಅದ್ರ ಮೇಲೆ ಕಂಟ್ರೋಲ್ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಇಲ್ಲಾಂದ್ರೆ ಬದುಕು ಹಾಳಾಗತ್ತೆ ಅಂತ. ಲಾಸ್ಟ್ ಉಮೇಶ್ ಸರ್, ಲಾಸ್ಟ್ ಕಾಮೆಂಟ್ ನಿಮ್ದು ನೋಡಿ. ಸೋಷಿಯಲ್ ಮೀಡಿಯಾನ ಆಕ್ಚುಲಿ ಬೇಕು ಪ್ರಪಂಚದಲ್ಲಿ. ನಮ್ಗೆಲ್ಲ ಏನೆಲ್ಲ ನೋಡ್ಬೇಕು, ಏನೆಲ್ಲ ನಾವೇನೇನ್ ಅನ್ಕೋತಾ ಇದೀವೋ ಅದೆಲ್ಲಾನು ನಮ್ಗೆ ಅನ್ನಿಸ್ತಾ ಇದೆ. ಆದ್ರೆ ಊಟನೂ ಇದೆ ಪಕ್ಕದಲ್ಲಿ ಒಂದ್ ಕಡೆ ಎಲ್ಲೋ ಇಟ್ಟಿದ್ದಾರೆ, ಅಂಗಡಿನಲ್ಲಿ ಬೇಗ ಬಹಳ ಸುಲಭಕ್ಕೂ ಸಿಗುತ್ತೆ. ಊಟನೂ ಇದೆ, ಎಷ್ಟು ತಿನ್ಬೇಕು ಅದ್ ತಿನ್ಬೇಕು ಅಂತ ಹೇಳಿ ಅಂತ. ಇದನ್ನ ಯಾವಾಗ ಎಕ್ಸೆಸ್ ತಿಂತಾರೋ ಅವರೆಲ್ಲ ಅನುಭವಿಸ್ತಾರೆ. ಇದನ್ನ ಯಾರು ಸರಿಯಾಗಿ ಯೂಸ್ ಮಾಡಲ್ವೋ ಅವರೆಲ್ಲ ಇದ್ರ ಪಾಶ್ವಿ ಕೃತ್ಯಗಳು ಒಳಗಡೆ ಸೇರ್ಕೊಂಡ್ಬಿಡ್ತಾರೆ. ಕಾರಣಕ್ಕೆ ನಾವೆಲ್ಲ ಇದಕ್ಕೆಲ್ಲ ದೊಡ್ಡ ಮಟ್ಟದಲ್ಲಿ ಕಾನೂನು ಬದಲಾವಣೆಗಳು ತಂದು ಇವ್ರನ್ನೆಲ್ಲ ಬಲಿ ಹಾಕ್ಬೇಕೆ ಹೊರತು ಇದನ್ನೆಲ್ಲಾನು ನಾವು ಎಲ್ಲೋ ಒಂದು ಸಣ್ಣದ ನಮಗೆ ಆದಂತ ಒಂದು ಸಿಸ್ಟಮ್ ಒಳಗಡೆ ಒಂದು ನಾವು ಸರಿ ಮಾಡ್ಕೊಳ್ಳೋಣ ಅಂದ್ರೆ ಇದಾಗಲ್ಲ ಇದು. ಯಾಕಂದ್ರೆ ಇಡೀ ಪ್ರಪಂಚ ಅಪ್ಪಿಸ್ಕೊಬಿಟ್ಟಿರೋದ್ರಿಂದ ಮನೆಯ ಮನುಷ್ಯಗಳೆಲ್ಲಾರು ಬಿಗಿ ಇಟ್ಕೊಬಿಟ್ಟಿರೋದ್ರಿಂದ ಅದರಿಂದ ಆಚೆ ಬರೋಕ್ಕಾಗಲ್ಲ. ಬಟ್ ನಾವು ನಮ್ಮ ಮಟ್ಟದಲ್ಲಿ ಎಷ್ಟು ಸಾಧ್ಯನೋ ಅಷ್ಟನ್ನ ನಮ್ಮ ಮನೆಗೆ ನಮ್ಮ ಕಂಟ್ರೋಲ್ ಅಲ್ಲಿ ಯಾರಿರ್ತಾರೋ ಅವ್ರಗಳಿಗೆ ಈ ವಿಚಾರಗಳನ್ನ ಮುಟ್ಟಿಸ್ಕೊಂಡು ಬಲಿಯಾಗಿ ಇರೋದೇ ನಮ್ಮ ಅತ್ಯಂತ ಜವಾಬ್ದಾರಿ. ಎನಿವೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು 4 ಜನಕ್ಕೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಆರಂಭದಲ್ಲಿ ಒಂದು ಮಾತು ಹೇಳಿದೆ, ಕಿಚನ್ ಅಲ್ಲಿರುವಂತಹ ಚಾಕು ಇದ್ದಂತೆ ಮೊಬೈಲ್, ಇಂಟರ್ನೆಟ್ ಅಥವಾ ಸೋಷಿಯಲ್ ಮೀಡಿಯಾ. ಈ ಕಿಚನ್ ಅಲ್ಲಿರೋ ಚಾಕುವನ್ನ ನಾನು ತರಕಾರಿ ಕಟ್ ಮಾಡಿ ಅಡುಗೆ ಮಾಡ್ಕೊಂಡು ಬೇಯಿಸ್ಕೊಂಡು ತಿಂದು ಮಲ್ಕೊಳಕ್ಕೆ ಯೂಸ್ ಮಾಡ್ತೀನೋ ಅಥವಾ ಯಾರಿಗಾರು ಚುಚ್ಚಕ್ಕೆ ಯೂಸ್ ಮಾಡ್ತೀನೋ ನನಗೆ ಬಿಟ್ಟಿದ್ದು. ನಾನು ಯೋಚನೆ ಮಾಡಬೇಕಾಗತ್ತೆ. ಎಲ್ಲದಕ್ಕೂ ಆಗೋ ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನಂಗೆ ಎಲ್ಲದಕ್ಕೂ ಮೊಬೈಲು, ಸೋಷಿಯಲ್ ಮೀಡಿಯಾ ಅಂತ ಹೋಗೋದಾದ್ರೆ, ಇದೇ ಸೋಷಿಯಲ್ ಮೀಡಿಯಾದಿಂದ ಸಾವಿರಾರು ಜನ ಪ್ರತಿಭೆಗಳನ್ನು ಹೊರಗೆ ತಂದಿರೋದನ್ನು ನಾವು ನೋಡಿದ್ವಿ. ಪ್ರತಿಭೆ ಅಂದ ತಕ್ಷಣ ನೀವು ನೆಗೆಟಿವ್ ಆಗಿ ಹೋಗಬೇಡಿ, ಒಳ್ಳೆ ವಿಚಾರನ ಯೋಚನೆ ಮಾಡಿ. ಯಾಕಂದ್ರೆ ಟ್ಯಾಲೆಂಟ್ ಯಾರಪ್ಪನ ಮನೆ ಸ್ವತ್ತಲ್ಲ, ದುಡ್ಡಿರೋರ್ದೇ ಸ್ವತ್ತಲ್ಲ ಅಂತ ಇದೇ ಸೋಷಿಯಲ್ ಮೀಡಿಯಾ ಎಂತೆಂಥ ಜನಕ್ಕೆ ಪ್ಲಾಟ್ಫಾರ್ಮ್ಗಳನ್ನು ಕೊಟ್ಟಿದೆ. ಒಂದು ಎರಡನೇದು ನಾವು ನೋಡೋದಾದ್ರೆ, ಒಳ್ಳೊಳ್ಳೆ ವಿಚಾರಗಳು ಎಷ್ಟು ಜನಕ್ಕೆ ರೀಚ್ ಆಗ್ತಾ ಇದೆ ಇದೇ ಸೋಷಿಯಲ್ ಮೀಡಿಯಾದಿಂದ. ಮೂರನೇದು, ಇತ್ತೀಚೆಗೆ ನಾವು ನೋಡಿದ್ವಿ, ಆ ಜ್ಯೋತಿಷಿ ಅಂತೆ ಇವರಂತೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಯ್ ಅಂದ್ರು, ಬಾಯ್ ಅಂದ್ರು, ಅದು ಮರ್ಡರ್ ತನಕ ಹೋಯ್ತು, ಅನೈತಿಕ ಸಂಬಂಧಗಳಾಯಿತು. ಇವೆಲ್ಲ ಓಕೆ, ನಾನು ಹೆಂಗೆ ಬಳಸ್ತೀನಿ ಅದ್ರ ಮೇಲೆ ಹೋಗುತ್ತಲ್ವಾ. ತುಂಬ ಸಿಂಪಲ್ ಆಗಿ ಹೇಳೋದಾದ್ರೆ, 2 ಗಿಣಿ ಕತೆನ ನೀವು ಸ್ಕೂಲಲ್ಲಿ ಕೇಳಿರ್ತೀರಿ. ಒಂದು ಸಭ್ಯಸ್ತ್ರ ಮನೆಗೆ ಹೋಗುತ್ತೆ, ಇನ್ನೊಂದು ಹಿಡಿರೋ ಕಡಿರಿ ಅವ್ರನ್ನ ಕೊಚ್ರಿ ಅನ್ನೋರು ಮನೆಗೆ ಹೋಗುತ್ತೆ. ಸಭ್ಯಸ್ತ್ರ ಮನೆಗೆ ಹೋಗಿದ್ದು ಏನನ್ನತ್ತೆ, ಬನ್ನಿ ಕುತ್ಕೊಳ್ಳಿ, ಈಗ ಬಂದ್ರೆ ಊಟ ಮಾಡಿ ಅನ್ನತ್ತೆ. ಸೊ ಹಾಗೆ ಈ ಫೋನು ನಾವು ಯಾವುದಕ್ಕೆ ಯೂಸ್ ಮಾಡ್ಕೊಳ್ತೀವೋ ಅಥವಾ ಸೋಷಿಯಲ್ ಮೀಡಿಯಾ ಹೇಗೆ ಬಳಸ್ಕೊಳ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲದಕ್ಕೂ ಕೂಡ ಸೋಷಿಯಲ್ ಮೀಡಿಯಾ ಕಾರಣ ಅನ್ನೋದಲ್ಲ, ಬಳಸೋದು ಬಿಡೋದು ನಮ್ಮ ಮೇಲೆ ಬಿಟ್ಟಿರುತ್ತೆ. ಏನಂತೀರಾ? ಸಿಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ವಿದ್ಯಾ ಮಲ್ನಾಡ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು.